ಕರ್ಕ ಬಂದ್ರಿ ಮರ್ಯಾರೆ ಈ ಬಿಸ್ಲಲ್ಲಿ? ನೀರು ಆ ವಾಸೆ ಪಟೇಲ ರಮೇಶನ್ ಬದಿ ಕಳ್ಸೋದ್ ಬೇಡ. ಅಕ್ಕೆ ಡಾನಿಗೆ ಹೇಳಿದೀನಿ, ಹಿಂದೆ ಬರ್ತಾ ಇರ್ಬೋದು, ಇನ್ನೇನ್ ಬಂದಿರ್ಬೇಕಿರು, ನೋಡ್ತೀನಿ. ಏನ್ ಪಟೇಲಣ್ಣ ಬರಕ್ ಹೇಳಿದ್ಯಾ ಅಪ್ರೂಪಕ್ಕೆ? ಏನೋ ಡೀಲ್ ಐತೆ ಅಂದೆ ಫೋನಲ್ಲಿ, ಏನ್ ಡೀಲ್ ಅದು? ಏನಿಲ್ಲ ಲೇ, ನಾನು ಪಟೇಲನ್ನ ಪೋಸ್ಟ್ ತೆಗೆದ್ಬಿಟ್ಟು ಬೇರೆ ಯಾರು ಮಾಡ್ತಾವ್ರೆ. ನನ್ನ ತಮ್ಮ ಅವನಲ್ಲ, ಅವನು ನನ್ನ ವೈರಿ. ಅವನು ಯಾವುದೇ ಕಾರಣಕ್ಕೂ ಪಟೇಲ್ ಆಗಿ ಮುಂದೆ ಇದಾಗಬಾರ್ದು. ನಾನೇ ಪಟೇಲ್ ಆಗಬೇಕು. ಇದಕ್ಕೆ ಏನಾರ ಒಂದು ರಂಚು ಮಾಡ್ಬೇಕು. ಈಗ ಏನು ಮಾಡೋಣ ಅಂತ ನಮ್ಮ ಊರು ಸುಬಣ್ಣ ಹೇಳ್ತಾರೆ ತಡಿ. ಏನಿಲ್ಲ ಪಟೇಲ್ರಿ, ನೀವು ಬಾಂಬು ಗಿಂಬು ಅಂತ ಹೋಗ್ಬೇಡ್ರಿ, ನನ್ನ ಮಾತು ಕೇಳ್ರಿ. ಈಗ ಏನು ಮಾಡಬೇಕು ಅಂದರೆ, ಈಗ ಊಟಕ್ಕೆ ಇದು ಸ್ಕೂಲಿಗೆ ಊಟ ಬರುತ್ತೆ, ಅಲ್ಲಿಗೆ ಏನಾರ ಒಂಚೂರು ಹಾಕೊಟ್ಬಿಟ್ರೆ ಮಕ್ಕಳೆಲ್ಲ ಆಸ್ಪತ್ರೆಗೆ ಹೋಗ್ಬೇಕು. ಆ ಥರ ಮಾಡ್ರಿ. ಇವನ್ ಕೈಲೇ ಮಾಡಿಸ್ರಿ, ಡಾನ್ ಕೈಲೇ, ನಾನು ಬೇಡ ಅನ್ನಲ್ಲ. ಆದರೆ ಬಾಂಬ್ ಗಿಂಬ್ ಆದರೆ ಪೊಲೀಸ್ ಸ್ಟೇಷನಿಗೆ ನಾವು ನೀವು ಎಲ್ಲ ಹೋಗ್ಬೇಕಾಗತ್ತೆ. ಏನಂತೀಯಪ್ಪ? ಹೌದು, ಹೆಂಗಿರೋ ನಮ್ಮೂರಿಂದಾನೇ ಬರೋದು ಗಾಡಿ, ಊಟದ ಗಾಡಿ. ಅವ್ನ ಹೆಂಗ ಸೆಟ್ ಮಾಡ್ಕೊಂಡು ಇವರು ಸುಬಣ್ಣ ಹೇಳ್ದಂಗೆ ಮಾಡ್ಬಿಡೋಣ. ಏನಂತೀರಾ ಪಟೇಲ್ರೆ? ಹಂಗಂತೀಯ? ಹೌದು, ಸರಿನೇನು. ಈಗ ಮಕ್ಳ ಮೇಲೆ ಆರೋಪ ಬಂದು ಅದಂಗೆ, ಈಗ ಊಟ ಕೊಡೋದು ಗೌರ್ಮೆಂಟು, ರಮೇಶನ್ ಮೇಲೆ ಹೆಂಗಪ್ಪ ಆರೋಪನೆ ಬರುತ್ತೆ? ಪಟೇಲ್ರಿ, ಈಗ ನಾವೆಲ್ಲ ಗೌರ್ಮೆಂಟೇ ಕೊಡೋದು, ನಾವು ಹತ್ತಿಸ್ಬೇಕು ಜನಗಳಿಗೆ. ರಮೇಶ ಪಟೇಲ್ ಆದ್ಮೇಲೆ ಇದೆಲ್ಲ ಆಗ್ತಿರೋದು, ಹಿಂಗಾಗ್ತಿರೋದು, ಹಂಗಾಗ್ತಿರೋದು ಅಂತ ಹತ್ತಿಸ್ತೀನಿ. ನಿಮ್ಗೆ ಯಾಕೆ? ನಿಮ್ಗೆ ಅಲ್ಲಿ ಒಟ್ಟಿನಲ್ಲಿ ಗಲಾಟೆ ಆಗ್ಬೇಕು. ನೀವು ಸುಮ್ಮನೆ ಇರಿ, ನಾವು ಮಾಡಿಸ್ತೀವಿ. ಹಂಗೆ ಮಾಡಪ್ಪ. ಪಟೇಲಣ್ಣ, ನೀನ್ ಹೆಂಗ್ ಹೇಳ್ತಿ ಹಂಗ್ ಮಾಡ್ತೀನಿ. ಬಾಂಬ್ ತರ್ಬೇಕು ಅಂದ್ರೆ ಬಾಂಬ್ ತರ್ತೀನಿ, ಇಲ್ಲ ಊಟದೊಳಗಡೆ ಮಕ್ಳು ಸಾಯ್ಬಾರ್ದ್ರು, ಬರೀ ಬೇದಿ ವಾಂತಿ ಆಗತ್ತಾರ, ಸುಸ್ತಾಗತ್ತಾರ ಆಗ್ತೀನಿ. ಅವಾಗ ನಮ್ಮ ಮೇಲೆ ಡೌಟ್ ಬರಲ್ಲ. ಹಂಗ್ ಮಾಡು ಅಂದ್ರು ಮಾಡ್ತೀನಿ. ನೀವು ಹೆಂಗ್ ಹೇಳ್ತೀರ ಹಂಗೆ. ಈಗ ನೀವು ಹೇಳೋದೇನೋ ಕರೆಕ್ಟು, ಆದರೆ ನಾನೇನು ಅನ್ನೋದು, ಬಾಂಬ್ ಬಿಡಬೇಕು, ಜನಗಳು ಸಾಯ್ಬಾರ್ದ್ರು, ಜನಗಳು ಇಳ್ದಿದ್ದ ಜಾಗದಲ್ಲಿ ಇಟ್ಬಿಟ್ಟು ಗೊಂಬೆಗಳಲ್ಲಿ ಇದು ಮಾಡಬೇಕು ಅಂತ ನಾನು ಅನ್ಕೊಂಡೆ. ಈಗ ನೀವು ಬೇರೆ ಇದು ಹೇಳ್ತಿದ್ದೀರಾ. ಸರಿ, ಅದನ್ನೇ ಮಾಡೋಣ ಬಿಡ್ರಿ. ಇನ್ನೇನು ಊಟದೆಲ್ಲ ಇದು ಮಾಡೋಣ, ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು, ಹಂಗೆ ಮಾಡೋಣ ಬಿಡ್ರಿ. ಪಟೇಲ್ರಿ, ಹಂಗೆ ಮಾಡಬೇಕು. ಈಗ ನನ್ನ ಮಾತು ಕೇಳ್ರಿ. ಈಗ ನೀವು ಅವನು ಕರೆಸಿದ್ದೀರಾ, KD ನಂಬರ್ 1 ಅಂತೀರಾ. ನಾವು ಮಾಡ್ತೀವಿ, ನೀವು ಸುಮ್ಮನೆ ಇದ್ಬಿಡ್ರಿ. ನೀವು ಏನು ಗೊತ್ತಿಲ್ದಂಗೆ ಸುಮ್ಮನೆ ಇರಬೇಕು. ನೀವು ಇದಕ್ಕೆ ಬಂದೇ ಇಲ್ಲ ಅಂತ. ನಂದು KD ನಂಬರ್ 1 ಇರೋದು. ನಡೀರಿ ಹೋಗೋಣ. ಯಾರು ಜಾಸ್ತಿ ಯಾರು ನೋಡ್ಬಿಟ್ಟಾರು. ಹಂಗಂತೀಯಾ? ಸರಿ ಅಪ್ಪ. ಎಷ್ಟು ಬೇಕಾಗತ್ತಪ್ಪ ಕಾಸು ಇದಕ್ಕೆ? ಕಾಸು ಒಂದು 2 ಲಕ್ಷನ 3 ಲಕ್ಷನ ಕೊಡಿ ಕೊಡ್ರೆ. ಕಾಸಿಲ್ಲ ಅಂದ್ರೆ ಹೆಂಗಾಗುತ್ತೆ? ಕಾಸು ಕೊಡಿ. ಅಲ್ವಾಣ ಸುಬಣ್ಣ, ಕಾಸು ಇಲ್ದವ್ ಹೆಂಗಾಗುತ್ತೆ? ನೋಡಪ್ಪ ನೀನು ಪಟೇಲ್ ಆಗಬೇಕು ಅಂದರೆ 10 ಲಕ್ಷ ಖರ್ಚಾಗುತ್ತೆ. 10 ಲಕ್ಷ ಅಂದರೆ ಈಗ ನೋಡು, ಅವು ಇವು ಮಾಡಬೇಕು, ಇದ್ರಲ್ಲಿ ಗೆಟ್ನಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಮಾಡಬೇಕು. ನಿಂಗೆ ಪದೇ ಕೇಳೋಕ್ಕಲ್ಲ. ಅಕ್ಕಿ 10 ಲಕ್ಷ, ಆಮೇಲೆ ಕ್ಯಾಶ್ ಕೊಡಪ್ಪ. ನೀನು ಫೋನ್ಪೇಯಿಂದ ನಮಗೆ ಬರಬಾರ್ದು, ಫುಲ್ ಕ್ಯಾಶು. ಬೇಕಾದ್ರೆ ನಾಳೆಗೆ ಕೊಡು ಕ್ಯಾಶು. ಏನಂತೀಯಪ್ಪ? ಕ್ಯಾಶ್ ಇಸ್ಕೊಳ್ಳೋಣ. ಈಗ ಬೇಕಾದ್ರೆ ಅಡ್ವಾನ್ಸ್ ಒಂದು 3 ಲಕ್ಷ ಕೊಟ್ಟಿರಿ. ಹೌದಣ್ಣ, ಆಮೇಲೆ ಫೋನ್ಪೇ ಮಾಡಿ. ಆಮೇಲೆ ನೀನು ಫೋನು ಮಾಡಬಾರ್ದು. ಹೆಂಗ್ ಕಲ್ತು ಹೆಂಗ್ ಮಾತಾಡಿದ್ವಿ ಹಂಗೆ. ಫೋನ್ಗಿನ್ ಮಾತಾಡಿದ್ರೆ ನಾವು ಸಿಗಾಕೊಬಿಡ್ತೀವಿ ನೋಡು. ನಾವು ಇಲ್ಲಿ ಬಂದೇ ಮಾತಾಡೋದು. ಫೋನ್ಗಿನ್ ಮಾಡಬೇಡ ನಮಗೆ. ಆಯ್ತು. ಅಣ್ಣನ ಕೈಗೆ 3 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ. ಇನ್ನು ಉಳ್ದಿದ್ದೀವಿ ಕೆಲಸ ಆದ್ಮೇಲೆ ಹೆಂಗೆ? ಕೆಲಸ ಆದ್ಮೇಲೆ ಅಲ್ಲ ಅಣ್ಣ, ನೀನು ಕೊಟ್ಬಿಡ್ಬೇಕು. ಏನೋ ಈಗ ಮಾತುಕತೆಗೆ ಇದು ಒಂದು 3 ಲಕ್ಷ, ಆಮೇಲೆ ಉಳ್ದಿದ್ದು 7 ಲಕ್ಷ ಒಂದು ವಾರ ಬಿಟ್ಟೆ ಕೊಡು, ಆಯಿತಾ? ನಾವೇನು ಬೇಡ ಅನ್ನಲ್ಲ. ಕೆಲಸ ಆಗುತ್ತೆ, 2 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ ಎಲ್ಲ ನೋಡ್ಕೊಂಡು ಮಾಡಬಾರ್ದು. ಅಷ್ಟೊಳಗೆ ಖರ್ಚು, ಕಾರು ಅವೆಲ್ಲ ಖರ್ಚು ಬೇಡವಾ? ಆಯ್ತಪ್ಪ, ಆಯಿತು. ಸರಿ, ಇನ್ನೇನು ಮಾಡೋದು? ನಾನು ಊರ್ಗೌಡ ಆಗಬೇಕು, ಅದರಲ್ಲಿ ಒಳ್ಳೆ ಲಾಭ ಇದೆ. ಕೋಟಿ ಆಯಿತು. 10 ಲಕ್ಷ ಕಳ್ಕೊಂಡ್ರೆ ನಾನು ಏನೂ ಆಗಲ್ಲ. ಸರಿಯಪ್ಪ, ಸಿಕ್ಕಣ, ಇದೇ ಜಾಗದಲ್ಲಿ ಸಿಕ್ಕಣಪ್ಪ. ಆಮೇಲೆ ಫೋನ್ಗೇನು ಮಾಡ್ಬಿಟ್ಟಿರಿ ನನಗೆ, ನಾನು ಬರ್ತೀನಿ. ಅಲ್ಲಣ್ಣ, ಒಂದು 20 ಲಕ್ಷ ಕೇಳ್ತಿ ಅಂದ್ರೆ ಬರೀ 10 ಲಕ್ಷಕ್ಕೆ ಸುಮ್ಮನೆ ಆಗ್ಬಿಟ್ಟಲ್ಲ. ಏನಣ್ಣ ನೀನು? ಇವನು ಊರು ಗೌಡನ ಹತ್ರ ದುಡ್ಡು ಐತೆ, ಕಿತ್ಕೋಬೋದು. ಆ ಕೆಲಸ ಎಲ್ಲ ಮಾಡೋದು ಬೇಡ. ಸುಮ್ಮನೆ ಮಾಡ್ತೀವಿ ಅಂತ ದುಡ್ಡು ಇಸ್ಕೋಣ ಇವನ ಹತ್ರ. ಬಾಂಬು ಗಿಂಬು ಅಂದರೆ ಇವನಿಗೆ ಹಾಕ್ಲೇಬೇಕು. ಅವಾಗ ನಾವೆಲ್ಲ ಪಾಕ್ ತೋರಿಸೋದು. ಇದಾದರೆ ಮಾಡ್ತೀವಿ, ಈಗ ಮಾಡ್ತೀವಿ, ಈ ಟೈಮು ಅಂದ್ಬಿಟ್ಟು 1 ವರ್ಷ ತಳ್ಳನ್ ಬಿಡು ಚೆನ್ನಾಗೆ. ನೀವು ಹೇಳ್ದಂಗೆ 50 ಲಕ್ಷನ ಕೀಳೋಣ. 20 ಲಕ್ಷ ಏನಕ್ಕೆ? 50 ಲಕ್ಷ ನಂಗೆ ಗೆಸ್ ಹಾಕಿರೋದು. ಮೆಲ್ಲಕ್ಕೆ ಇವ್ನಿಗೆ ಎದುರ್ಸ್ಕೊಂಡು ವಿಡಿಯೋ ಮಾಡ್ಯಾರ. ನಮ್ಮ ಹುಡುಗ ಅಲ್ಲಿ ಹಿಂದೆ ವಿಡಿಯೋ ಮಾಡೋಣ, ಹಿಂಗೆಲ್ಲ ಮಾತಾಡೋದು. ನಿಮ್ಗೆ ಎದುರ್ಸ್ಕೊಂಡು ದುಡ್ಡು ಕೇಳೋಣ. ಏನಂತ್ಯ? ಇಲ್ಲಿಗೆ ಬಂದಿದ್ದು ಆಮೇಲೆ ಫೋನ್ ಮಾಡಬೇಡ, ಹಿಂಗೆ ಇಲ್ಲೇ ಬಾ,
ಇಲ್ಲೇ ಇದು ಮಾಡೋಣ. ಇವ್ನು ಯಾವಾಗ ಬರ್ತಾನೆ ಅವಾಗ ನಮ್ಮ ಫ್ರೆಂಡನ್ನು ಕರಿತೀನಿ ತಡಿ. ಕುಮಾರ ಬರಲಿ ಅಣ್ಣ. ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀನು ಹೇಳ್ದಂಗೆ. ಅಣ್ಣ ನಮಗೂ ನೋಡ್ಕೊಣ, ಆಮೇಲೆ ಕೈ ಬಿಟ್ಬಿಟ್ಟಿಯ ಕಣ. ನಿನ್ನನ್ನು ಬಿಡೋಕ್ಕಾಗತ್ತಾ? ನಿನ್ನ ಈ ನಂಬರ್ 1 ನೀವಿಬ್ಬರು ಅಣ್ಣ ತಮ್ಮದಿರು ನಂಗೇನು ಗೊತ್ತಿಲ್ವಾ? ನಿಮ್ಮಿಬ್ಬರು ಬಿಡೋಕ್ಕಾಗತ್ತಾ? ನೋಡಪ್ಪ ಇಲ್ಲೇ ಹೇಳ್ತಾ ಇದ್ದೀನಿ, ನಿಂಗೆ 5 ಲಕ್ಷ, ನಿಂಗೆ 5 ಲಕ್ಷ. ಅಲ್ಲಿ ಎಷ್ಟೇ ನಾನು ಕಿರಳ್ಳಿ ಪಟೇಲ್ನ ಹತ್ರ ನಾನು 50 ಲಕ್ಷ ಬಿದ್ದರು ಕಿತ್ತರು ಈಗಲೂ ಒಂದೇ ಮಾತಿರ್ಬೇಕು, ನಿಂಗೆ 5 ಲಕ್ಷ, ನಿಂಗೆ 5 ಲಕ್ಷ, 10 ಲಕ್ಷ ಇನ್ನು ಉಳಿದು ನನಗಪ್ಪ. ಏನಂತೀರಾ? ಇದಕ್ಕೆ ಡೀಲಾ? ಓಕೆನಾ? ನನಗಂತೂ ಓಕೆ ಅಣ್ಣ, ನನಗಂತೂ ಓಕೆ. ಹ್ಞೂ ಅಣ್ಣ, ನನಗೂ ಓಕೆನೆ. ಹಂಗೆ ಮಾಡೋಣ. ಪಾಪ ರಮೇಶ್ ಅಣ್ಣ ಒಳ್ಳೇನು, ಸುಮ್ಮನೆ ಇವ್ ನನ್ನ ಮಗನ ಹತ್ರ ದುಡ್ಡು ಕಿತ್ಕೊಂಡು ಇದು ಮಾಡೋಣ. ಏನು ಮಾಡೋಕೆ ಹೋಗೋದು ಬೇಡ ಪಾಪ. ನಾವಲ್ಲಿ ಮಕ್ಳಿಗೆ ಇದಾಕ್ಬಿಟ್ಟು ಇದಾಗುತ್ತೆ. ಸುಮ್ಮನೆ ಇವ್ ನನ್ನ ಮಗಂದು ಎದುರ್ಸೋದು ವಿಡಿಯೋ ಮಾಡ್ಕೊಂಡಿನಿ. ನಾನೀಗ ಇವನಿಗೆ ಫೋನ್ ಮಾಡಿ ಎದುರಿಸ್ತೀನಿ ಇನ್ಮೇಲೆ. ನೀನೇನು ಹೆದರ್ಬೇಡ ನಾವು. ನೀವು ಏನು ನಂಗೆ ಗೊತ್ತಿಲ್ಲ ನೀನು ನನ್ನನ್ನೇನು ಅವ್ನು ನೋಡಿಲ್ಲ, ಆಯಿತಾ? ಸರಿ ಹೋಗೋಣ ನಡೀರಿ. ಸರಿಯಪ್ಪ, ಫೋನ್ ಯಾರು ಮಾಡಬೇಡ್ರಿ. ಇದೇ ಜಾಗಕ್ಕೆ ಬಂದು ಸಿಕ್ಕೋಣ ಆಯಿತಾ? ಸರಿ ಹೊಂಟ್ರಿ ಯಾರು ಬಂದು ನೋಡೋರು.